ಗ್ರಾಮ ಪಂಚಾಯತ್ ವಿಗೆ ಮಹಿಳೆಗೆ ದೌರ್ಜನ್ಯ ಮಾಡಿರುವಂತ ವಿಗೆ ಕುಪ್ಪಮದ ಗ್ರಾಮ ಪಂಚಾಯತ್ ವಿಗೆ ಆಸ್ಪತ್ರೆಯಲ್ಲಿ ತಗೊಂಡೆ ಡಾಕ್ಯುಮೆಂಟ್ ಇದಾಗಬಾರ್ದು ಹೇಳೋ ಉದ್ದೇಶ ಮಾತ್ರ. ಯಾವ ಡಾಕ್ಯುಮೆಂಟ್ ಒಳಗಿರುವಂತಹ ಡಾಕ್ಯುಮೆಂಟ್ ಯಾವುದೇ ರೀತಿಯಲ್ಲಿ ಮಿಸ್ಯೂಸ್ ನೀವು ಮೊನ್ನೆ ಆ ಡಾಕ್ಯುಮೆಂಟ್ ಅನ್ನು ಹರಿದಾಕಿ ಅಂತ ಹೇಳುವವರಿಗೆ ನಿಮ್ಗೆ ಡಾಕ್ಯುಮೆಂಟ್ ನಿಮ್ಮಲ್ಲಿ ಯಾವ ಗ್ಯಾರಂಟಿ ನಮ್ಗೆ ನೀವು ಹೇಳಿದ್ದು ಸಾಕ್ಷಿ ಉಂಟು ನಮಗೆ ಮೊನ್ನೆ ಗ್ರಾಮ ರಜೆ ಹೇಳಿದ್ದು ನೀವು ನಿನ್ನಂತರ ಗ್ರಾಮ ಪಂಚಾಯತ್ ನಿಮ್ಮ ಅದು ಒರಿಜಿನಲ್ ಇದನ್ನೆಲ್ಲ ಹರಿದು ಅವ್ರ ಹತ್ರ ಹೇಳಿದ್ದೀರಲ್ವಾ ಟೈಮ್ ಕೊಡ್ಲಿಕ್ಕೆ ನೀವು ನಿಮ್ಮ ಈಗ ಅವಳ ಹಾಸ್ಪಿಟಲ್ ನಾನು ಸುಸೈಡ್ ಮಾಡ್ತೇನೆ ಅಂತ ಮೇಲೆ ಹೋಗಿದ್ದಕ್ಕೆ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಇಲ್ಲಿ ಒಂದು ಮಹಿಳೆಗೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು ಸರ್ವಾಧಿಕಾರ ಮಾಡ್ತಿದ್ದೀರಾ. ನಾನು ಹೇಳೋದು ಇಂಥ ಫೇಕ್ ಇದುಗಳು ಇಲ್ಲಿ ಯಾವುದೋ ಹಕ್ಕುಪತ್ರಗಳು ಎಷ್ಟು ನಡೆದಿದೆ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು. ನಮ್ಗೆ ಎಂತ ಮಾಡುದು ಡಾಕ್ಯುಮೆಂಟ್ ಅಂದ್ರೆ ನಮ್ಗೆ ಮುಂಚೆ ಇರ್ಲಿಲ್ವಾ ಇಲ್ಲಿ ಇವತ್ತು ಅಲ್ಲಿ ನಿಮ್ಗೆ ರಜೆ ಅಂತ ಉಂಟಲ್ವಾ? ಇವತ್ತು ಹೇಗೆ ಬಂದದ್ದು ನೀವು ಸೋಮವಾರ ಇಲ್ಲಿ ಇಲ್ಲ ಅಂತ ಉಂಟಲ್ವಾ? ನೀವು ಇಷ್ಟು ದಿವಸ ಯಾಕೆ ನಿಮ್ಗೆ ಯಾರು ಹಿಂದೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅದನ್ನು ನಾಶ ಮಾಡ್ಲಿಕ್ಕೆ ಯಾರು ನಿಮಗೆ ಇದು ಸಪೋರ್ಟ್ ಮಾಡ್ತಿದ್ದಾರೆ? ಒಂದು ನಿಮಿಷ ಹೇಳಿದ್ರು ಹೋಗಿಕೊಂಡು ನೀವು ಎಂಕ್ವೈರಿ ಮಾಡಬೇಕು. ಆದ್ದರಿಂದ ನಮ್ಮ ಅಧಿಕಾರಿಗಳಿಗೆ ಬೆಲೆ ಅವರ ಮಾತಿಗೆ ಮಾಡಿಕೊಂಡು ನಮಗೆ ಬೆಳಿಗ್ಗೆ ವಿಷಯ ಗೊತ್ತಾಯಿತು. ಆಯ್ತಾ, ನಾವು ಎಷ್ಟು ಬಿಸಿ ಇದ್ರೂ ಸಮೇತ ಅದನ್ನು ಸೈಡಿಗೆ ಬಿಟ್ಕೊಂಡು ನಿಮ್ಮ ವಿಷಯ ಕರೆಕ್ಟ್ ನಾವು ಹೇಳುವುದು ಅದು ಸತ್ಯ. ಇವರು ಹರಿದ ಹಾಕಿ ಅಂತ ಹೇಳಿದವರು ಇವರು ಅದನ್ನು ನಾಶ ಮಾಡೋದಿಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಎಷ್ಟು ನಮಗೆ ಅದರ ಮೇಲೆ ಕೇಳಿ ಎಷ್ಟು ಟೈಮ್ ಇಂದ ನೋಡಿ ಎಲ್ಲಿಲ್ವಾ ನೋಡಿ ಇವರು ಎಡಿಟವರೇ ಏನೊಂದು ಹಕ್ಕುಪತ್ರದ ಗೋಲ್ಮಾಲ್ ಆಗಿದೆ ಅಂತ ಗೊತ್ತಾಗಿದೆ. ಇಲ್ಲಿ ನಾನು ಊರಲ್ಲಿ ಇಲ್ಲ ಆ ಟೈಮಲ್ಲಿ. ಇಲ್ಲೆಲ್ಲ ಆದದ್ದು ಇಲ್ಲಿ ಸಾಮಾನ್ಯ ಸಭೆ ಆಗಿದೆ. ಆ ಸಾಮಾನ್ಯ ಸಭೆಗೆ ಈ ಗ್ರಾಮಸ್ಥರು ಬಂದಿದ್ದಾರೆ. ಗ್ರಾಮಸ್ಥರು ಬರುವಾಗ ಒಬ್ಬ ಮಾಜಿ ಪಂಚಾಯತ್ ಅಧ್ಯಕ್ಷರು ಈಗ ಹಾಲಿ ಸದಸ್ಯರೊಬ್ಬರು ಇವರನ್ನು ನಿಮ್ಮ ಯಾರು ಕಂದಾಯ ಸಹಾಯಕರನ್ನು ನೀನು ನಮ್ಮನ್ನೆಲ್ಲ ಹೊರ ಇದು ಮಾಡಿದ್ದೀವಿ, ನಾನು ಹೇಳಿದ್ದಂತ ಆರೋಪ ಮಾಡಿದ್ದೆ ಅಂತ ಹೇಳಿ ನಿನ್ನನ್ನು ನೋಡ್ಕೊಳ್ತೀನಿ ಅನ್ನುವಂಥದ್ದು ನೇರವಾಗಿ ಅವರಿಗೆ ಭಾಷೆ ಆಗ್ತಾರೆ. ಆಗ ಇವರೆಲ್ಲ ಒಳಗಡೆ ಹೋಗಿ ನೀವು ಹೇಗೆ ಹೇಳಿದ್ರಿ ನಮ್ಮ ಹೆಣ್ಮಗಳಿಗೆ ಅಂತೇಳಿ ಮಾತಾಡಿದ್ದಾರೆ. ಮಾತಾಡಿದ ನಂತರ ಅದೇನೋ ಅವರು ತಪ್ಪು ಸರಿ ಅಂತೇಳಿ ಅಲ್ಲಿನಲ್ಲಿ ಸರಿಯಾಗಿದೆ. ಆಗಿರುವಾಗ ಆವಾಗ ಆ ದಿವಸ ಇಂಥದ್ದೇ ಮಾತು ನಿಮ್ಮನ್ನು ಹರಿದಾಕಿದ್ದೇನೆ ಒಂದು ನನಗೀಗ ಇಲ್ಲಿ ಬೇಕಾಗಿರುವಂಥದ್ದು ಏನಂತ ಕೇಳಿದ್ರೆ ನಾವು ನಿಮ್ಮಲ್ಲಿ ಇಡೀ ಅಧಿಕಾರಿಗಳಲ್ಲಿ ಒಂದು ಒಳ್ಳೆ ವಿಶ್ವಾಸ ಇರುವುದರಿಂದ ನಾವು ಮಾತಾಡ್ತೇವೆ. ಏನಂತಂದರೆ ರಜನಿ ಅವರಿಂದ ಆಗಿರ್ತಕ್ಕಂಥ ತಪ್ಪು ಏನು? ಈ ದಾಖಲೆಗಳು ಫೇಕ್ ಆಗಲಿಕ್ಕೆ ಕಾರಣ ಏನು? ಫೇಕ್ ಆಗಿದ್ದರೆ ಅಂಥದ್ದು ಕುಪ್ಪೆ ಬದಲು ಎಷ್ಟು ಆಗಿರಬಹುದು ಅದು ಬೇಕು ನಮಗೆ. ಈಗ ಹೆಚ್ಚಿನವರಿಗೆ ಹಕ್ಕುಪತ್ರ ಇದೆ. ಇಲ್ಲಿರ್ತಕ್ಕಂಥ ಇಲ್ಲಿ ಗ್ರಾಮಾಂತರ ಪ್ರದೇಶ ಎಲ್ಲ ಬಡವರು ಇರೋದು. ಬಡವರಿಗೆ ಅವರೆಲ್ಲರೂ ಇಷ್ಟು ಅವರ ಬದುಕು ಕಟ್ಟಿಕೊಳ್ಳುವಾಗ ಅವ್ರು ಎನಿಸುವಂಥ ಒಂದೇ ಒಂದು ಏನಂತಾರೆ ಸರ್ಕಾರದ ನಮ್ಗೆ ಒಂದು ತುಂಡು ಭೂಮಿ ಹಕ್ಕುಪತ್ರ ಸಿಗಲಿಲ್ಲ ಅಂತ. ಹಕ್ಕುಪತ್ರ ಸಿಕ್ಕಿದೆ, ಕೊಟ್ಟಿದ್ದಾರೆ. ಶಾಸಕರಿಗೆ ಸಂಸದರಿಗೆ ಅದು ಗೊತ್ತಿರೋದಿಲ್ಲ. ಯಾವುದೇ ಚುನಾಯಿತ ಪ್ರತಿನಿಧಿಗಳಿಗೆ ಆ ಹಕ್ಕುಪತ್ರ ಹೇಗೆ ಬಂದಿದೆ ಅಂತ ಗೊತ್ತಿರೋದಿಲ್ಲ. ಅಧಿಕಾರಿಗಳು ಬರೆದಿರ್ತಾರೆ, ತಹಸೀಲ್ದಾರ್ ಸಹಿ ಮಾಡಿರ್ತಾರೆ, ಇವರು ಖಾಲಿ ಒಂದು ಸಮಾರಂಭದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ ಚುನಾಯಿತ ಪ್ರತಿನಿಧಿಗಳು. ಅದು ಫೇಕಾ ಏನೋ ಚುನಾಯಿತ ಪ್ರತಿನಿಧಿಗೆ ಗೊತ್ತಿರೋದಿಲ್ಲ. ಈಗ ಇಲ್ಲಿ ತಗೊಂಡಿರ್ತಕ್ಕಂಥ ಮುಗ್ಧ ಜನರಿದ್ದಾರಲ್ಲ ಅವರಿಗೂ ನನ್ನ ಮನೆಯಲ್ಲಿ ತಂದು ಪೆಟ್ಟಿಗೆಯಲ್ಲಿಟ್ಟ ಹಕ್ಕುಪತ್ರ ಅದು ಒರಿಜಿನಲ್ ಸರಿ ಇದೆಯೋ ಫೇಕ್ ಇದೆಯೋ ಅದು ಗೊತ್ತಾಗಬೇಕು. ಯಾವಾಗ ಅವ ಒಂದು ಮನೆ ಕಟ್ಟಲಿಕ್ಕೆ ಬ್ಯಾಂಕಿಗೆ ಲೋನಿಗೋ ಅಥವಾ ಪಂಚಾಯತ್ಗೆ 911ಗೆ ಹೋಗುವಾಗ ಗೊತ್ತಾಗ್ತದೆ. ಈಗ ಆಗ್ತಕ್ಕಂಥ ಪುಸ್ತಕದಲ್ಲಿ ಎಷ್ಟು ಫೇಕ್ ಹೋಗಿರ್ಬೋದು. ಯಾಕಾಗಿದೆ ಅದನ್ನೊಂದು ಕೂಲಂಕುಷವಾಗಿ ತನಿಖೆ ಮಾಡಿ ನಮಗೆ ಜನತೆಗೆ ನ್ಯಾಯ ಕೊಡಬೇಕು. ನೀವು
ಶ್ರೀಪಾಂತ್ ಅವರೇ, ನಿಮ್ಮ ಮೇಲೆ ವಿಶ್ವಾಸ ಇದೆ ನಮಗೆ. ಈಗ ಮಾನ್ಯ ಶಾಸಕರು ಮತ್ತೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅದೇ ಈಗ ಇವರು ಏನು ಮಾತು ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ನೀವು ಹೋಗಿ ಎನ್ಕ್ವೈರಿ ಮಾಡಬೇಕು. ಇವತ್ತು ಬೆಳಿಗ್ಗೆ ಶಾಸಕರು ಫೋನ್ ಮಾಡಿದ್ರು, ನಿನ್ನೆನೂ ಫೋನ್ ಮಾಡಿದ್ರು. ಅದ್ರಲ್ಲಿ ಎಷ್ಟೆಲ್ಲ ಇವರು ಹೇಳಿದಾಗ ಏನೆಲ್ಲ ಇದರಲ್ಲಿ ಆ ಪೀರಿಯಡಲ್ಲಿ ಏನೆಲ್ಲ ಆ ರೀತಿ ಡುಪ್ಲಿಕೇಟ್ ಆಗಿದೆ ಅಂತ ನಮಗೆ ಅನಿಸ್ತದೆ, ಎಲ್ಲವನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ಶಾಸಕರು ಹೇಳಿದ್ದಾರೆ. ಅದು ಇವರು ಅವರಿಗೆ ಇವರ ಸಹಾಯಕರಿಗೆ ಹೇಳ್ಬೇಕಲ್ಲ ಇವರು. ಹೌದು. ಇವರು ಈಗ ಬಂದು ನೀನು ಒಳಗಡೆ ಬರಬೇಡ, ನೀನು ಒಳಗೆ ಅವರ ಮನೆ ಏಕಾಏಕಿ ಆ ಥರ ಮಾಡೋದು ತಪ್ಪಲ್ವಾ? ಅವ್ರದ್ದು ತಪ್ಪೇನು ಅಂತ 1 ಗಂಟೆ ಬಿಟ್ಟು ಅವ್ರು ಸುಸೈಡ್ ಮಾಡ್ತೇನೆ ಅಂತ ಹೇಳ್ತಾರಂತೆ. ನೀನು 1 ಗಂಟೆ ಬಿಟ್ಟು ಬರ್ತೇನೆ ಬಾ ಅಂತ, ನಾನು ಬರ್ತೇನೆ ತಂದು ಕೊಡ್ತೇನೆ ಅಂತ ಹೇಳಿದ್ರೆ ಇದಕ್ಕೆ ಅವರೀಗ ಸತ್ರೆ ಯಾರು ಹೊಣೆ? ಅದಕ್ಕೆ ಅವರು ಇಲ್ಲಿ ಕೆಲಸ ರೀತಿ ಮಾಡಿಕೊಂಡು ಅವರೇನು ಮಾಡಿ ಏರ್ಪೋರ್ಟಲ್ಲಿ ಇತ್ತು, ಅದಕ್ಕೆ ಏರ್ಪೋರ್ಟಿಗೆ ಹೋಗಿದ್ದಾರೆ. ಏರ್ಪೋರ್ಟಿಂದ ಕಚೇರಿಗೆ ಬಂದಿದ್ರು. ಬೀಗ ಹಾಕಿ ಅವಳು ಇರುವಾಗ ಬೀಗ ಹಾಕ್ಬೇಕಿತ್ತ? ಅದು ಏನಾಗಿದೆ ಅಂತೇಳಿ ತಹಶೀಲ್ದಾರ್ ಎಂತ ಹೇಳಿದ್ರು ಅಂತ ಹೇಳಿದ್ರೆ, ನೀವು ಅದನ್ನು ಕರೆಕ್ಟಾಗಿ ಎನ್ಕ್ವೈರಿ ಮಾಡ್ಬೇಕಂತೇಳಿ ಹೇಳಿದ್ರು. ಅಲ್ಲಿ ಏನು ಅದನ್ನು ಸರಿ ಮಾಡ್ಕೊಳ್ಳ. ಅಲ್ಲ, ಈಗ ಬೀಗ ಬೇರೆ ಬೀಗ ಹಾಕುವಂಥದ್ದು ಅವಶ್ಯಕತೆ ಏನಿಲ್ಲ. ಬೇರೆ ಬೀಗ ಎಂತಕ್ಕೆ ಅವಶ್ಯಕತೆ ಅಂತ ಹೇಳಿದ್ರೆ, ಅಲ್ಲಿ ಇವರಿಗೆ ಆಲ್ರೆಡಿ ಒಂದು ಮಾಹಿತಿ ಬಂದಿದೆ ಎಂತಂತ ಹೇಳಿದ್ರೆ, ಇವರು ಎನ್ಕ್ವೈರಿ ಮಾಡುವಾಗ ಅಲ್ಲಿ ಆಚೀಚೆ ಆಗಿದೆ. ಈಗ ಇವರು ಹರಿದಾಕ್ತೇನಂತೆ, ಹರಿದಾಕ್ಲಿಕ್ಕೆ ಅವರಿಗೆ ಒತ್ತಡ ಹಾಕಿದ್ದಾರೆ, ಅದಕ್ಕಿಂತ ಮಾಡ್ತೀರಿ? ಯಾವ್ದು ಅದು ಅದು ಅಲ್ಲ, ಯಾವ ಹರಿದಾಕ್ ಅಂತ ಹೇಳಿದ್ರೆ ತಹಸೀಲ್ದಾರ್ ಸೈನ್ ಹಾಕಿರುವಂತ ಏನು ವಿಎಗೆ ಮತ್ತು ಗ್ರಾಮಸೇವರಿಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇನ್ನು ಬೀಗ ತೆಗಿಲಿಕ್ಕಿಲ್ಲ. ತೆಗಿತೇವೆ. ಅವರಿಬ್ಬರನ್ನು ಒಪ್ಪಿಕೊಳ್ಳಿಸಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮತ್ತೆ ಆ ದಾಖಲೆ ಇರ್ಬೋದು, ನಾವು ಒಂದು ವೆರಿಫಿಕೇಶನ್. ಈಗ ನಮಗೆ ನಮ್ಮ ನೀನು ಒಳಗೆ ಬರಬೇಡ. ತಹಸೀಲ್ದಾರ್ಗೆ ಹೇಳ್ತೀವಿ ಸರ್, ಯಾವಾಗ ತಹಸೀಲ್ದಾರ್ ಎದುರುಗಡೆ ಮಾತಾಡಿ. ಎಷ್ಟು ದಿನ ಹೋಗ್ಬೋದು? ಈಗ ಹೋಗ್ತೇವೆ. ನಮ್ಗೆ ಎಂತ ಹೇಳಿದ್ರೆ ನಮಗೆ ಮಾಹಿತಿ ಬೇಕು ಅಷ್ಟು. ಅಲ್ಲ, ನಮ್ಗೆ ನೋಡಿ, ವರ್ಷದಿಂದ ಅವರು ಒಟ್ಟಿಗೆ ಸಹಾಯಕ್ಕೆ ಆಗಿ ಕೆಲಸ ಮಾಡ್ತಿದ್ದಾರೆ. ಕೂಲಂಕುಷವಾಗಿ ತನಿಖೆ ಆಗದಿದ್ದರೆ ಇದೇ ರೀತಿ ಗ್ರಾಮಸ್ಥರು ಸೇರಿ ನಾವು ಕಂದಾಯ ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೇವೆ. ಆಗಿದ್ರು ಕೂಡ ನೀವು ಮೇಲಧಿಕಾರಿಗಳು ನಿಮ್ಮ ಕೆಳಗಿನ ಅಧಿಕಾರಿಗಳಿಗೆ ಏನು ಶಿಸ್ತು ಕ್ರಮ ಮಾಡೋದಿದ್ದು ಕೂಡ ನಿಮ್ಮೊಳಗೆ ಮಾಡ್ತಾರೆ. ಬಹಿರಂಗವಾಗಿ ಮಾಡಿದ್ರೆ ಹೀಗೆ ಆಗುತ್ತೆ. ಮತ್ತೆ ಈಗ ಏನಾದ್ರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಗೊತ್ತಾರೆ? ಅದನ್ನ ಈಗ ಸಮರ್ಥನೆ ಮಾಡೋದಷ್ಟೇ. ಅದು ಅವರದ್ದು ಉದ್ದೇಶ ಬೇರೆ ಇತ್ತು, ಅದು ಅವರು ಹೇಳ್ಬೇಕು. ನಾವಿಲ್ಲಿ ಬಂದು ಮಾತಾಡೋದು ಅವರ ಹತ್ರ. ಏನ್ ಮಾಡಿದ್ರು ಎಂತಾದ್ರೂ ಈಗ ನಾವು ಬಂದದ್ರಿಂದ ಆಯ್ತು. ಒಂದು ವೇಳೆ ನಾವು ಬರದಿದ್ರೆ ಅವರಿಗೆ ಏನಾದ್ರೂ ತೊಂದರೆ ಆಗ್ತಿದ್ರೆ, ಸೂಸೈಡ್ ಮಾಡ್ತಿದ್ರೆ, ಈಗ ಅದಕ್ಕೆ ಯಾರು ಹೊಣೆ? ಆ ಒಂದು ಮಗು ಇದೆ ಅವರಿಗೆ, ಅದಕ್ಕೆ ಹೊಣೆ ಇವರು ಹೊಣೆ ಆಗ್ತಾರ? ಅದಕ್ಕೆ ಕಾರಣ ಇವರು ಆಗ್ತಾರ? ಆಗಿದ್ರು ಕೂಡ ನೀವು ಮೇಲಧಿಕಾರಿಗಳು ನಿಮ್ಮ ಕೆಳಗಿನ ಅಧಿಕಾರಿಗಳಿಗೆ ಏನು ಶಿಸ್ತು ಕ್ರಮ ಮಾಡೋದಿದ್ದು ಕೂಡ ನಿಮ್ಮೊಳಗೆ ಮಾಡ್ತಾರೆ. ಬಹಿರಂಗವಾಗಿ ಮಾಡಿದ್ರೆ ಹೀಗೆ ಆಗುತ್ತೆ. ಮತ್ತೆ ಈಗ ಏನಾದ್ರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಗೊತ್ತಾರೆ? ಅದನ್ನ ಈಗ ಸಮರ್ಥನೆ ಮಾಡೋದಷ್ಟೇ. ಅದು ಅವರದ್ದು ಉದ್ದೇಶ ಬೇರೆ ಇತ್ತು, ಅದು ಅವರು ಹೇಳ್ಬೇಕು. ನಾವಿಲ್ಲಿ ಬಂದು ಮಾತಾಡೋದು ಅವರ ಹತ್ರ. ಏನ್ ಮಾಡಿದ್ರು ಎಂತಾದ್ರೂ ಈಗ ನಾವು ಬಂದದ್ರಿಂದ ಆಯ್ತು. ಒಂದು ವೇಳೆ ನಾವು ಬರದಿದ್ರೆ ಅವರಿಗೆ ಏನಾದ್ರೂ ತೊಂದರೆ ಆಗ್ತಿದ್ರೆ, ಸೂಸೈಡ್ ಮಾಡ್ತಿದ್ರೆ, ಈಗ ಅದಕ್ಕೆ ಯಾರು ಹೊಣೆ? ಆ ಒಂದು ಮಗು ಇದೆ ಅವರಿಗೆ, ಅದಕ್ಕೆ ಹೊಣೆ ಇವರು ಹೊಣೆ ಆಗ್ತಾರ? ಅದಕ್ಕೆ ಕಾರಣ ಇವರು ಆಗ್ತಾರ? ಬೀಗ ಉಂಟು. ಜಗಳ ಬರುವುದಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲಿ ಆಗಲಿ ಪ್ರತಿಯೊಂದು ಜನಪ್ರತಿನಿಧಿಗಳಲ್ಲಾಗಲಿ ಅದು ಒಂದು ಅವರವರದ್ದು ಒಂಚೂರು ಮನಸ್ತಾಪ ಬಂದೇ ಬರ್ತದೆ. ಬಟ್ ಯಾವ ಕಾರಣಕ್ಕೋಸ್ಕರ ಬಂದಿದೆ ಹೇಳಿಕೊಂಡು ನಾವಿಲ್ಲಿ ಎನ್ಕ್ವೈರಿ ಮಾಡಿಕೊಂಡು ಅದು ಏನಂತ ಹೇಳಿ ನೋಡ್ತೇವೆ. ಅದು ಎಂತ ಇಲಾಖೆಯ ಪೇಪರ್ಗಳನ್ನು ಹಣಿದಾಕಂತ ಹೇಳುದು, ಅದಕ್ಕೆ ಅರ್ಥ ಇಲ್ವಲ್ಲ? ಇವರು ಎಂತ
ಗ್ರಾಮ ಮಸ್ತು ಮುಖ್ಯ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಕೆಲಸಕ್ಕೆ ಇರುವಂಥದ್ದು ಅದು ವಿ ಆಫೀಸ್ ಆಗಿ ಒಂದು ಮಕ್ಕಳು ಸರ್ಟಿಫಿಕೇಟ್ ಬರ್ತಾರೆ ಇನ್ನೂ ಮಾಡ್ತಾರೆ. ಅದನ್ನೇ ನಾವು ಬೀಗ ಹಾಕಿಲ್ಲಿ ನಾವು ಕಿರಿಕಿರಿ ಮಾಡ್ಕೊಂಡ್ರೆ ಅಲ್ಲ ಹೇಳೋದು ಸರಿ ಅಲ್ವಾ? ನಾನು ಹೇಳೋದು ಅದನ್ನೇ ಮಾಡ್ಕೊಂಡ್ರೆ ಇದಾಗ್ತದೆ. ಹಾಗಾಗಿ ಹಿಂದೆನೂ ಈ ಥರ ಎಲ್ಲ ಇದಾಗಿ ಕನ್ಫ್ಯೂಷನ್ ಎಲ್ಲ ಆಗಿದೆ. ತಹಶೀಲ್ದಾರ್ ಗಮನಕ್ಕೆ ತಂದು ನಾವು ಅದನ್ನು ಇನ್ನೂ ಕರೆಸ್ತೀವಿ. ಆಯ್ತಾ? ಅದು ದೊಡ್ಡದು ಮಾಡ್ಕೊಂಡು ಹೋದ್ರೆ ಅಂತ ಹೇಳ್ತೀನಿ. ಕೇಳಿ ನಾವು ಇಲ್ಲಿ ನೆಕ್ಸ್ಟ್ ಇನ್ನು ಯಾರಾದರೂ ಬರೋರಿಗೂ ಇಷ್ಟಪಡೋದು ನಿಮಗೆ ಹೋಗಿ ನಿಮ್ಗೆ ಗೊತ್ತಿರ್ಬೋದು. ನಾ ಹೇಳ್ತಾ ಇದ್ದೀನಲ್ಲ ಆಫೀಸ್ ಬಂದ ಇವತ್ತು ಮತ್ತೆ ನಮಗೇನಾದ್ರೂ ಮಾಹಿತಿ ಬೇಕಾದ್ರೆ ಗ್ರಾಮಸ್ಥರಿಗೆ ಆಫೀಸ್ ಬಂದ ಇವತ್ತು ನೀವು ಹೇಳಿದ್ದೀರಾ ಮತ್ತೆ ಅದಕ್ಕೋಸ್ಕರ ಮಾತ್ರ ನಾನು ಮಾತಾಡಿದ್ದೇನೆ ಹೊರತು ಬೇರೆ ಯಾವ ಉದ್ದೇಶದಿಂದ ಮಾತಾಡಲಿಲ್ಲ. ಅವರನ್ನು ಹರಿದಾಕ್ ಅಂತ ಹೇಳಿದವರನ್ನು ನಾವು ಹೇಗೆ ನಂಬಬೇಕು? ಅಲ್ಲ, ಅವರು ನಾನೀಗ ಹೇಳುದು ಹೇಳಿದ್ರೆ ಅವರೀಗ ಈಗಲೂ ಹೇಳ್ತಿದ್ದಾರೆ ಹರಿದು ಹಾಕ್ಲಿಲ್ಲ ಅಂತ ಹೇಳಿ ಅವರು ಅವರಿಬ್ಬರನ್ನು ಕುತ್ಕೊಳಿಸಿ ನಾವು ಮಾತಾಡುವ. ಈಗ ಏನಾಗಿದೆ ಗೊತ್ತಾ, ನಾವು ಮಾಡುವ ಕೆಲಸವನ್ನು ನೀವು ಗ್ರಾಮಸ್ಥರಾಗಿ ನೀವು ಮಾಡಿದ್ದೀರಿ, ಅವರನ್ನು ನಮ್ಮ ಸ್ಟಾಫ್ ಅನ್ನು ಅವರು ಗ್ರಾಮ ಸಹಾಯಕ ನಮ್ಮ ಸ್ಟಾಫ್ ಅವರನ್ನು ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀರಿ. ಅದಕ್ಕೆ ನಾವು ನಿಮ್ಮ ಮೇಲೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲ್ದು. ನಾವು ಮಾಡುವ ಕೆಲಸ ಬಟ್ ನೀವು ಮಾಡಿ ಆಯ್ತಾ? ಅದಕ್ಕೋಸ್ಕರ ಇದಕ್ಕೆ ನೀವು ಒಂದು ಆಸ್ಪದ ಮಾಡಿ ಕೊಡಿ. ಏನಲ್ಲಿ ಮನಸ್ತಾಪ ಆಗಿದೆ, ಅದು ಯಾವ ಉದ್ದೇಶಕ್ಕೆ ಆಗಿದೆ ಅಂತ ಹೇಳಿಕೊಂಡು ಇಬ್ಬರನ್ನು ಕುತ್ಕೊಳಿಸಿಕೊಂಡು ತಹಶೀಲ್ದಾರ್ ಎದುರು ಕುತ್ಕೊಳಿಸಿಕೊಂಡು ಮಾತಾಡುವ ಗೊತ್ತಾಗ್ತದೆ. ಅದಕ್ಕೋಸ್ಕರ ತನಿಖೆ ಮಾಡಿ ಗಣೇಶನ್ ಹೇಳಿದ್ದಾರೆ ಅದು ಮಾತ್ರ ಅಲ್ಲ, ಅದು ಬಿಟ್ಟು ಬೇರೆ ಏನಿದೆ ಅದೆಲ್ಲ ಒಂದು ಆ ಪೀರಿಯಡ್ ಅಲ್ಲಿ ಯಾವುದೆಲ್ಲ ಆಗಿದೆ ಅದನ್ನೆಲ್ಲ ತೆಗೆದು ಈಗ ಮಾನ್ಯ ಶಾಸಕರು ಹೇಳಿದೆ ಅಂತ ಮಾನ್ಯ ತಹಶೀಲ್ದಾರ್ ಹೇಳಿದೆ ಅಂತ ಅದು ಮಾತ್ರ ಅಂತ ಹೇಳಿಲ್ಲ, ಆ ಪೀರಿಯಡ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಚೆಕ್ ಮಾಡಬೇಕು. ಇಲ್ಲಿಗೆ ಬರ್ತಾರೆ ತಹಶೀಲ್ದಾರ್, ಇಲ್ಲಿಗೆ ಬರ್ತಾರೆ ತಹಶೀಲ್ದಾರ್ ನನ್ನ ಹತ್ರ ನೀವು ಬೆಳಿಗ್ಗೆ ಅಂತ ಪಾರ್ಟಿ ಹೇಳಿದ್ದು ನಮ್ಮ ಹತ್ರ ದಾಖಲಿದೆ. ಮತ್ತು ಯಾರು ಮಾಡಿದ್ದಾರೆ ಅಂತ ಇಲ್ಲಿ ಪಂಚಾಯತ್ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಮಾತಾಡುವಾಗ ಇಲ್ಲಿ ಒಪ್ಪಿಕೊಂಡಿದ್ದವರು ಕೂಡ ಇದ್ದಾರೆ, ನಾನೇ ಮಾಡಿದ್ದು ಅದೆಲ್ಲ ಸಿಲ್ಲಿ ಏನಾಗೋದಿಲ್ಲ, ಎಂತೆಂಥ ಹಗರಣಗಳಾಗಿದೆ ಇದೆಂತಾಗಿದೆ ಅಂತ ಹೇಳುವವರಿಲ್ಲ. ಇದು ಒಂದು ಬಡವರಿಗೆ ಇಂಥ ಫೇಕ್ ಹಕ್ಕುಪತ್ರ ಮಾಡಿ ಕೊಡೋದು ಇದು ಸಿಲ್ಲಿ ವಿಷಯ ಮತ್ತೆ ದೊಡ್ಡ ಅಪರಾಧ. ಆಯ್ತು, ಈಗ ಇದು ಮಾಡ್ಸೋಣ ಮಾತಾಡಿ. ಈಗ ರಜನಿ ಇಲ್ಲಿ ಬಂದ ನೀವು ಆರ್ ಐ ಆಫೀಸ್ಗೆ ಬಾ, ವಿ ಆಫ್ ಇದಕ್ಕೆ ಡಿ ಟಿ ಆಫೀಸ್ಗೆ ಬಾ, ನಾಡ ಕಚೇರಿಗೆ ಬಾ ಅಂತ ಹೇಳಿ ಹೋಗ್ಬೋದು. ಹೊರಗೆ ನಿಲ್ಲಿಸುವಾಗ ಏನೋ ಒಂದು ತಾರತಮ್ಯ ಆಗಿದೆ, ಅದು ನಾವು ಆಗ್ಲಿಲ್ಲ ಅಂತ ಹೇಳಿ ಹೇಳೋದು. ಎಷ್ಟು ತನಕ ಒಂದು ಹೊತ್ತಿಗೆ ದುಡಿದಿದ್ದಾರೋ ಅಥವಾ ನಿಮ್ಗೆ ಮಾಹಿತಿ ಬಂದಿಲ್ಲ? ಈಗ ನೋಡಿ ಮಾತಾಡ್ತಾ ಇದ್ದಾರೆ ಹರಿದಾಗ್ಲಿಕ್ಕೆ ಹೇಳಿದ್ರು ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಯಾವ ದೇವಸ್ಥಾನಕ್ಕೂ ನೀವು ಪ್ರಮಾಣಕ್ಕೆ ಬರ್ತೀರಿ. ಅಲ್ಲ, ಬರ್ತೀರಿ. ಈಗ ನಮ್ಮ ಜೋರ್ ಮಾಡ್ತಾರೆ ಯಾವುದೆಲ್ಲ ಒಳಗಡೆ ಯಾವುದೆಲ್ಲ ಪೇಪರ್ಸ್ ಇತ್ತು, ಯಾವುದೆಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿತ್ತು ಅಂತ ನಮ್ಗೆ ಗೊತ್ತಿತ್ತು. ಒಂದು ಮಿಸ್ ಆಗಬಾರ್ದು. ಕುಪ್ಪೆಪದವು ಗ್ರಾಮ ಪಂಚಾಯತಿಯಲ್ಲಿ ಒಂದು ಘಟನೆ ನಡೆದಿದೆ. ಇದಕ್ಕೆ ಮೂಲ ಉದ್ದೇಶ ಕಾರಣ ಕುಪ್ಪೆಪದವಿನಲ್ಲಿ ಹಲವಾರು ಅವ್ಯವಹಾರಗಳು ಕುಪ್ಪೆಪದವು ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದೆ. ಮೊನ್ನೆ 2018ರಲ್ಲಿ ಒಂದು ಸಿಕ್ಕಿರುವಂಥ ಒಂದು ಹಕ್ಕುಪತ್ರದಲ್ಲಿ ಅದು ಫೇಕ್ ಅಂತ ನಮಗೆ ಇಲ್ಲಿ ಅದು ಕಂಡು ಬಂದಿದೆ. ಅದನ್ನು ಮೊನ್ನೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡಿದ ಗ್ರಾಮಸ್ಥರು ಹೋಗಿ ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ
ಅದನ್ನು ತನಿಖೆ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದರ ಪೂರ್ವವಾಗಿ ಇವತ್ತು ಅದು ನಿನ್ನೆ ಅದರ ಬಗ್ಗೆ ನಾವು MLA ಅವರ ಹತ್ರ ಕೂಡ ನಾವು ಅವರಿಗೆ ಮನವಿ ಮಾಡಿದ್ದೇವೆ. ಆ ಮನವಿ ಮಾಡುವಂಥ ಸಂದರ್ಭದಲ್ಲಿ MLA ಅವರು ನಮ್ಮ ಎದುರಿನಲ್ಲಿ ನಿಂತು ತಹಸೀಲ್ದಾರ್ಗೆ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅಂತ ಹೇಳುವಂಥ ಸಮಯದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಒಬ್ಬರು ರಜನಿ ಅಂತವರು ಗ್ರಾಮ ಪಂಚಾಯತಿ ದಿನನಿತ್ಯ ಅವರೇ ಬಾಗಿಲು ತೆಗೆದು ಅವರು ಕೆಲಸ ಪ್ರಾರಂಭ ಮಾಡುವ ಹೊತ್ತಿನಲ್ಲಿ ಕುಪ್ಪೆಬಾದಿನ VA ಮುತ್ತಪ್ಪನವರು ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನು ರಜನಿಯನ್ನು ನೀನು ಕಂದಾಯ ಇಲಾಖೆಯ ಸಿಬ್ಬಂದಿಯನ್ನು ಮುತ್ತಪ್ಪ VA ಅವರು ಒಳಗೆ ಬರಬೇಡ, ಇನ್ನು ನೀನು ಗ್ರಾಮ ಪಂಚಾಯತಿ ಆಫೀಸಿಗೆ ಒಳಗೆ ಬರಬೇಡ ಅಂತ ಹೇಳುವಂಥದ್ದು ಮನನೊಂದು ಅವಳು ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಹೇಳುವಂಥ ಹೊತ್ತಿನಲ್ಲಿ ಮೇಲೆ ಕಟ್ಟಡ ಮೇಲ್ಗಡೆ ಹೋಗಿ ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ನಮಗೆ ಫೋನ್ ಮೂಲಕ ಕರೆ ಮಾಡಿದಲ್ಲಿ ನಾವೆಲ್ಲರೂ ಬಂದು ಇಲ್ಲಿ ಸೇರಿದ್ದೇವೆ. ಅವರನ್ನು ಬಚಾವ್ ಮಾಡಿ ಅವರನ್ನು ಈಗ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ಮಾಡುವಂಥ ಹೊತ್ತಿನಲ್ಲಿ ಗ್ರಾಮ DP ಅವರು ಮತ್ತು RI ಅವರು ಮತ್ತು ಇವರು ವಿಲೇಜ್ ಅಕೌಂಟ್ನವರು ಬಂದು ನಮಗೆ ಅವರು DT ಅವರನ್ನು RI ಅವರು DT ಅವರು ನಮಗೆ ಸರಿಯಾದ ನಾವು ಅದನ್ನು ತನಿಖೆ ಮಾಡ್ತೇವೆ ಅಂತೇಳಿ ಅದನ್ನು ಸೂಕ್ತವಾದಂಥ ನಮಗೆ ಯಾವ ರೀತಿಯಲ್ಲಿ ಅದೆಲ್ಲ ಅವ್ಯವಹಾರ ಆಗಿದೆ ಅದನ್ನೆಲ್ಲ ತನಿಖೆ ಮಾಡ್ತೇನೆ ಅಂತೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಈ ಪ್ರತಿಭಟನೆಯನ್ನು ಇವತ್ತಿಗೆ ಕೈಬಿಟ್ಟಿದ್ದೇವೆ. ಪತ್ರ ವಿಚಾರದ ಬಗ್ಗೆ ನಮಗೆ ಸರಿಯಾದಂಥ ನ್ಯಾಯ ಸಿಗದಿದ್ದರೆ ಮುಂದಿನ ದಿನದಲ್ಲಿ ಇಡೀ ಗ್ರಾಮಸ್ಥರು ಸೇರಿ ಉಗ್ರವಾಗಿ ನಾವು ಕುಪ್ಪೆಬಾದ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ನಾವು ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಹೇಳ್ತೇವೆ.